ಅತಿ ದೊಡ್ಡ ವೈಮಾನಿಕ ದುರಂತ ಅಹಮದಾಬಾದ್ನಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದ ಏರ್ಲೈನ್ ಇತಿಹಾಸದಲ್ಲಿಯೇ ಇದು ಅತ್ಯಂತ ದೊಡ್ಡ ದುರಂತ. ಯುವ ಮಹಿಳಾ ಪೈಲಟ್ ಪೂಜಾ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಪ್ರಮುಖ ತಾಂತ್ರಿಕ ಸಮಸ್ಯೆಯಿಂದ ಈ ದುರಂತ ಆಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ. ಪ್ರಯಾಣಿಕರನ್ನು ಉಳಿಸುವುದಕ್ಕೆ ಪೈಲಟ್ಸ್ ಪ್ರಯತ್ನವನ್ನು ಸಹಜವಾಗಿಯೇ ಮಾಡಿರ್ತಾರೆ. ಮೊದಲೇ ತಾಂತ್ರಿಕ ಸಮಸ್ಯೆ ಗೊತ್ತಿದ್ರೆ ಟೇಕ್ ಆಫ್ ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ. ಇದು ಟೇಕ್ ಆಫ್ ಮಾಡಿದ ಮೇಲೆ ತಾಂತ್ರಿಕ ಸಮಸ್ಯೆ ಆಗಿರಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಬ್ಲ್ಯಾಕ್ ಬಾಕ್ಸ್ನಿಂದಲೇ ದುರಂತದ ಕಾರಣ ಗೊತ್ತಾಗಬೇಕು ಅಂಥೇಳಿ ಬೀದರ್ನ ಯುವ ಮಹಿಳಾ ಪೈಲಟ್ ಪೂಜಾ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪಬ್ಲಿಕ್ ಟಿವಿಯ ಜೊತೆಗೆ. ಅಷ್ಟೇ ಏನೋ ಒಂದು ಫೇಟಲ್ ಆಕ್ಸಿಡೆಂಟ್ ಆಗಿದೆ ಅಂದರೆ ಏನೋ ಒಂದು ಮೇಜರ್ ಫಾಲ್ಟ್ ಆಗಿದೆ ಡೆಫಿನೆಟ್ಲಿ. ಬಿಕಾಸ್ ಒಂದು ಏರ್ಕ್ರಾಫ್ಟಲ್ಲಿ ತುಂಬ ಫೇಲ್ ಸೇಫ್ ಆಪ್ಷನ್ಸ್ ಇರುತ್ತೆ. ಈವನ್ ಪೈಲಟ್ಸು ಅವರು ಟ್ರೈನ್ಡ್ ಇರ್ತಾರೆ, ಯಾವುದೂ ಎಮರ್ಜೆನ್ಸಿ ಬಂದರೆ ಅದಕ್ಕೆ ಹ್ಯಾಂಡಲ್ ಮಾಡೋಕ್ಕೆ. ಅದರದ್ದೆಲ್ಲ ಪ್ರೊಸೀಜರ್ಸ್ ಎಲ್ಲ ಅದರಲ್ಲಿ ಅವ್ರ ಹತ್ರ ರೆಫರೆನ್ಸ್ ಇರುತ್ತೆ. ಕಾಕ್ಪಿಟಲ್ಲಿ ಅವ್ರ ಹತ್ರ ಚೆಕ್ ಲಿಸ್ಟ್ ಇರುತ್ತೆ, ಅವ್ರು ಫಾಲೋ ಮಾಡ್ಬೋದು. ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಅವ್ರ ಹತ್ರ ಐ ಥಿಂಕ್ ಜಾಸ್ತಿ ಆಲ್ಟಿಟ್ಯೂಡ್ ಇರಲಿಲ್ಲ ಟು ಮ್ಯಾನೇಜ್ ವಾಟ್ ಎವರ್ ದೇ ಕುಡ್ ಹ್ಯಾವ್ ಡನ್. ಆದರೆ ಅದೇ ಒಂದು ಸ್ವಲ್ಪ ಜಾಸ್ತಿ ಆಲ್ಟಿಟ್ಯೂಡ್ ಇರ್ತಿತ್ತು ಅಂದರೆ ಅವ್ರಿಗೆ ರಿಯಾಕ್ಷನ್ ಟೈಮ್ ಜಾಸ್ತಿ ಸಿಗ್ತಿತ್ತು. ಡೆಫಿನೆಟ್ಲಿ ಆಲ್ಟಿಟ್ಯೂಡ್ ಕಮ್ಮಿ ಇದ್ರೂ ಅವ್ರು ಟ್ರೈ ಮಾಡಿರ್ತಾರೆ. ದೇ ವುಡ್ ಹ್ಯಾವ್ ಟ್ರೈಡ್ ದರ್ ಬೆಸ್ಟ್. ಗೊತ್ತಿದ್ರೆ ಅವ್ರು ಯಾಕೆ ಟೇಕ್ ಆಫ್ ಮಾಡ್ತಾರೆ? ಅವ್ರಿಂಗೆ ಯಾರ್ದು ಲೈಫ್ ಜರ್ಪಡಿಯಲ್ಲಿ ಯಾರೂ ಪೈಲಟ್ ಯಾರಾದರೂ ಇರಲಿ ಅವ್ರು ಹಾಕಲ್ಲ. ಅವ್ರು ಮೊದಲಿಂದಾನೇ ಏನೋ ಒಂದಿಷ್ಟು ಮೇಜರ್ ಫಾಲ್ಟ್ ಇದೆ, ಏನಾದರೂ ಇದೆ ಅಂತ ಗೊತ್ತಿದ್ರೆ ಯೂಶ್ವಲಿ ಏನು ಇನ್ ಮೋಸ್ಟ್ ಕೇಸಸ್ ಅವ್ರು ಮಾಡೋದೇ ಇಲ್ಲ, ಟೇಕ್ ಆಫೇ ಮಾಡೋದಿಲ್ಲ. ಮೇ ಬಿ ಏನೋ ಒಂದು ಫಾಲ್ಟ್ ಇದ್ದರೆ ಅವ್ರಿಗೆ ಮೊದಲು ಗೊತ್ತಾಗಿಲ್ಲ, ಟೇಕ್ ಆಫ್ ಮಾಡಿದ ತಕ್ಷಣ ಗೊತ್ತಾಯಿತು. ಆರೆಲ್ಸ್ ಏನೋ ಮೊದಲು ಫಾಲ್ಟ್ ಇರಲಾರ್ದಂಗೆ ಇರುತ್ತೆ, ಏನೋ ಒಂದು ಟೇಕ್ ಆಫ್ ಆದಮೇಲೆ ಏನೋ ಒಂದು ಆಗಿರುತ್ತೆ, ಏನೋ ಒಂದು ಬರ್ಡ್ ಸ್ಟ್ರೈಕ್ ಆಗೋಯ್ತು, ಏನೋ ಒಂದು ಇಂಜಿನ್ ಫೇಲ್ ಆಗೋಯ್ತು. ಸೊ ಅದಕ್ಕೆ ಅವರು ಮೊದಲಿಂದ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದಾಗುತ್ತೆ ಅಂತ. ಮೇಡೆ ಅಂದರೆ ಏವಿಯೇಷನಲ್ಲಿ ಒಂದು ರೇಡಿಯೋ ಕಾಲ್ ಇರುತ್ತೆ. ಅದು ರೇಡಿಯೋ ಕಾಲ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಆ್ಯಸ್ ಅ ಲಾಸ್ಟ್ ರಿಸಾರ್ಟ್. ಅಂದರೆ ಏನೋ ಒಂದು ಇಮಿಡಿಯೇಟ್ ಏನೋ ಎಮರ್ಜೆನ್ಸಿ ಆಗ್ತಿದೆ ನಿಮ್ದು ಏರ್ಕ್ರಾಫ್ಟಲ್ಲಿ, ಏನೋ ಒಂದು ಎಮರ್ಜೆನ್ಸಿ ಆರ್ ಡಿಸ್ಟ್ರೆಸ್ ಆಗ್ತಿದೆ ಆ್ಯಂಡ್ ಅದು ಎಮರ್ಜೆನ್ಸಿ ಆರ್ ಡಿಸ್ಟ್ರೆಸ್ ಲೈಫ್ ಥ್ರೆಟನಿಂಗ್ ಇದೆ, ಆ ಕೇಸಲ್ಲಿ ಅದು ಕಾಲ್ ಯೂಸ್ ಮಾಡ್ತಾರೆ. ಬೇಸಿಕ್ಲಿ ಎಮರ್ಜೆನ್ಸಿ ಫ್ರೀಕ್ವೆನ್ಸಿಯಲ್ಲಿ ಕೂಡ ಹೇಳ್ತಾರೆ ಇದು ಕಾಲ್ಗೆ. ಆ್ಯಂಡ್ ಇದು ಒಂದು ಕಾಲ್ ಕೊಟ್ಟಿದ ತಕ್ಷಣ ಇದ್ರದ್ದು ಮಹತ್ವ ಏನಂದರೆ ATC ಅವ್ರಿಗೆ, ಅಪ್ರೋಪ್ರಿಯೇಟ್ ಅಥಾರಿಟೀಸ್ ಅವ್ರಿಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಯಾವುದೋ ಒಂದು ಏರ್ಕ್ರಾಫ್ಟ್ ತುಂಬ ಡೇಂಜರಲ್ಲಿದೆ ಅಂತ.